ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಗೀ ರೈಸ್ ಮತ್ತು ಚಿಕನ್ ಕಬಾಬನ್ನು 15 ನಿಮಿಷದಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮತ್ತು ಮನೆಗೆ ಗೆಸ್ಟ್ ಬಂದರೆ ಫಟಾಫಟಾಗಿ ಮಾಡುವಂಥ ಈ ರೆಸಿಪಿ ಇದು. ಮತ್ತು ಮುಸ್ಲಿಮರ ಮದುವೆ ಫಂಕ್ಷನಲ್ಲಿ ಮಾಡಿದಷ್ಟೇ ರುಚಿ ಇದು. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡುವ ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು ತಗೊಂಡಿದ್ದೇನೆ ದಾವತ್ ಬಾಸ್ಮತಿ ರೈಸ್. ಇದರಲ್ಲಿ 3 ಕಪ್ ಇದೆ. ಇದು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು 4 ಸರಿ ತೊಳೆದು ಇದನ್ನು ನೆನೆಸಿಟ್ಟಿದ್ದೇನೆ. ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡಬೇಕು. ಯಾಕೆಂದ್ರೆ ಅದು ರೈಸ್ ಗ್ರೈನ್ ಉಂಟಲ್ಲ, ಸ್ವಲ್ಪ ಉದ್ದಾಗಿ ಬರುತ್ತೆ. ನೋಡಿ, ಇಲ್ಲಿ ಮಸಾಲಕ್ಕೆ ಗ್ರೈಂಡ್ ಮಾಡಲಿಕ್ಕೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಇದರಲ್ಲಿ 3 ಗ್ರೀನ್ ಚಿಲ್ಲಿ, 1 ತುಂಡು ಶುಂಠಿ ಮತ್ತು 5-6 ಎಸಳು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ, ಅಂದರೆ ನಮಗೆ ಥಿಕ್ ಪೇಸ್ಟ್ ಬೇಕು, ಒಳ್ಳೆ ಗ್ರೈಂಡ್ ಮಾಡಬೇಕು. ಇಲ್ಲಿ ನಾನು ನೋಡಿ ಚಿಕನನ್ನು, ಇದರಲ್ಲಿ 1 ಕಿಲೋ ಚಿಕನ್ ಇದೆ, ಚೆನ್ನಾಗಿ ನೀರಲ್ಲಿ ತೊಳೆದು ಇದು ಈಗ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದಕ್ಕೆ ನಾನು ಚಿಕನ್ ಕಬಾಬ್ ಪೌಡರನ್ನು ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿದ ಪೌಡರ್. ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿಯನ್ನು ಹಾಕ್ತೇನೆ, ಈ ಪೌಡರ್ ಯಾವ ರೀತಿ ಮಾಡೋದು ಚಿಕನ್ ಕಬಾಬ್ ಇದ್ದಂತ. ಇದರಲ್ಲಿ 4 ಟೇಬಲ್ ಸ್ಪೂನು ಚಿಕನ್ ಕಬಾಬ್ ಪೌಡರ್ ಹಾಕಿದ್ದೇನೆ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಚಿಲ್ಲಿ ಹಾಕಿದ. ಚಿಲ್ಲಿ ಜಿಂಜರ್ ಗಾರ್ಲಿಕ್ ಮಿಕ್ಸ್ ಮಾಡಿ ನಾನು ಇದು ಗ್ರೈಂಡ್ ಮಾಡಿದ್ದೇನೆ. ಅದರ ಪೇಸ್ಟ್ ಹಾಕಬೇಕು. ಮತ್ತು ನಾನು 2 ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಈ ಚಿಕನಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಒಳ್ಳೆ ಸ್ಕ್ವೀಸ್ ಮಾಡಿ ಈ ನೀರನ್ನು ತೆಗಿಬೇಕು. ಯಾಕೆಂದರೆ ಚಿಕನ್ ಕೋಟಿಂಗ್ ಸರಿಯಾಗಿ ಬರಬೇಕು. ಮತ್ತು ಅದರಲ್ಲಿ ನೀರಿದ್ದರೆ ಅದು ನೀರು ಬರುತ್ತೆ, ಕೋಟಿಂಗ್ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಸರಿಯಾಗಿ ನೀರನ್ನು ಸ್ಕ್ವೀಸ್ ಮಾಡಿ ತೆಗಿಬೇಕು. ಇಲ್ಲಿ ನಾನು ಹಾಕ್ತಾ ಇದ್ದೇನೆ 1 ಚಮಚದಷ್ಟು ಪೆಪ್ಪರ್ ಪೌಡರ್. ಮತ್ತು ಇಲ್ಲಿ ಚಿಕನ್ ಕಬಾಬಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೆಟೊ ಕೆಚಪ್. ಇದೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ಒಳ್ಳೆ ಚಿಕನ್ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಇವೆಲ್ಲವನ್ನು ಹಾಕಿ ಸರಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆದರೂ ನನಗೆ ಈ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಸಮಾಧಾನ ಇಲ್ಲ, ಅದಕ್ಕೆ ಕೈ ಹಾಕಿ ಮಿಕ್ಸ್ ಮಾಡಿದ್ರೇ ಅದೊಂದು ಸಮಾಧಾನ, ಅಂದರೆ ಸರಿಯಾಗಿ ಅದು ಮಿಕ್ಸ್ ಆಗುತ್ತೆ ಅಂತ. ಮತ್ತು ಉಳಿದ ನಾನು ಈ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣಸಿನ ಪೇಸ್ಟನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಅದು ಉಳಿದಿದೆ, ಅದು ನೆಕ್ಸ್ಟ್ ಟೈಮ್ ಏನಾದರೂ ರೆಸಿಪಿ ಮಾಡುವಾಗ ಯೂಸ್ ಮಾಡ್ಬೋದು. ಇಲ್ಲಿ ನಾನು ನೋಡಿ ಅರ್ಧ ಗಂಟೆ ನೆನೆಸಿಟ್ಟ ರೈಸನ್ನು ಈಗ ಗೀ ರೈಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಇಲ್ಲಿ ನೋಡಿ ನೀರು ಎಷ್ಟು ಇಟ್ಟಿದ್ದೇನೆ ಅಂದರೆ ಅದಕ್ಕಿಂತ ರೈಸ್ನ ಲೆವೆಲ್ಗಿಂತ ಸೇಮ್ ಲೆವೆಲ್ ಮೇಲೆ ಇರಬೇಕು. ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಸಿನ್ನಮೋನ್ ಸ್ಟಿಕ್ ಮತ್ತು ಕಾರ್ಡಮಮ್ ಮತ್ತು ಕ್ಲೋವ್ಸ್ ಎಲ್ಲ ಹಾಕಿದ್ದೇನೆ. ಮತ್ತು ಇದು ಬೇ ಲೀಫ್, ಇಷ್ಟೆಲ್ಲವನ್ನು ಹಾಕಿ, ಅಂದರೆ ಬಾಯ್ಲ್ ಆಗುವಾಗಲೇ ಹಾಕಬೇಕು. ಮತ್ತು 2 ಟೀ ಸ್ಪೂನ್ ನಾನು ಶುಗರನ್ನು ಹಾಕ್ತಾ ಇದ್ದೇನೆ. ಇದು ನಿಮಗೆ ಆಪ್ಷನಲ್, ಯಾರಿಗೆ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಬೋದು. ಅಂದರೆ ಈ ಸಾಲ್ಟ್ ಮತ್ತು ಶುಗರ್ ಕಾಂಬಿನೇಷನ್ ಮಿಕ್ಸ್ ಆಗಿ ಈ ಗೀ ರೈಸು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಜಾಸ್ತಿ ಶುಗರ್ ಹಾಕಬೇಕಂತ ಇಲ್ಲ, ಒಂದು 2 ಟೇಬಲ್ ಸ್ಪೂನ್ 3 ಕಪ್ ರೈಸಿಗೆ ಹಾಕಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇವೆಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ ಸ್ಪೂನಲ್ಲಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಬೇಕು. ರೈಸ್ ಅಂದರೆ ಅದು ಉದುರಾಗಿ ಬರುತ್ತೆ, ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ರೈಸ್. ನೋಡಿ ಈಗ ಒಳ್ಳೆ ಬಾಯ್ಲ್ ಆಗಿದೆ, ಬಾಯ್ಲ್ ಆಗ್ತಾ ಉಂಟು. ಈಗ ನಾನು ಇನ್ನೊಮ್ಮೆ ಚಮಚದಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲದಿದ್ದರೆ ಕೆಳಗಡೆ ಅದು ರೈಸ್ ಇದ್ದು ಮತ್ತು ಬರ್ನ್ ಆದಾಗೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ನೋಡಿ ರೈಸ್ ಒಳ್ಳೆದಾಗಿ ಬಾಯ್ಲ್ ಆಗ್ತಾ ಉಂಟು. ನೋಡಿ ರೈಸ್ ಎಷ್ಟು ಉದುರಾಗಿ ಬಂದಿದೆ, ನಾನು ಚೆಕ್ ಮಾಡ್ತಾ ಇದ್ದೇನೆ. ಮತ್ತು ನೀವು ರೈಸ್ ಇದ್ದು ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಉದ್ದದಾಗಿ ಬಂದಿದೆ ಅಂತ ಈ ರೈಸ್. ನಿಮಗೆ ಗೆಸ್ಟ್ ಎಲ್ಲ ಬಂದರೆ ಜಟ್ಪಟಾಗಿ ಒಂದು ಮಾಡುವಂಥ ರೆಸಿಪಿ ಇದು ಗೀ ರೈಸ್ ಮತ್ತು ಕಬಾಬ್. ಮತ್ತು ಮೊದಲು ಕಬಾಬನ್ನು ಮ್ಯಾರಿನೇಟ್ ಮಾಡಿ ಇಟ್ಟರೆ ಇಲ್ಲಿ ರೈಸ್ ರೆಡಿ ಆದಮೇಲೆ ಅದನ್ನು ಫ್ರೈ ಮಾಡ್ಬೋದು. ಇಲ್ಲಿ ನೋಡಿ ರೈಸ್ ಇದ್ದು ಟೆಕ್ಸ್ಚರ್ ಯಾವ ರೀತಿ ಇದು ಒಳ್ಳೆ ಇದು ಕುಕ್ ಆಗಿದೆ. ಈಗ ನಾನು ಸ್ಟ್ರೈನ್ ಮಾಡ್ತೇನೆ. ಮತ್ತು ಅಲ್ಲಿ ಕಬಾಬ್ ಕೂಡ ಮ್ಯಾರಿನೇಟ್ ಆಗಿರುತ್ತೆ.
ಮತ್ತು ಎಗ್ ಹಾಕಿದ ನಂತರ ಈ ಕಬಾಬನ್ನು ಇಮಿಡಿಯೇಟ್ಲಿ 1 ಡೇ ಒಳಗೆ ಅದನ್ನು ಫ್ರೈ ಮಾಡಬೇಕು. ಇಲ್ಲದಿದ್ದರೆ ನೆಕ್ಸ್ಟ್ ಡೇ ಇಟ್ಟರೆ ಅದು ಎಗ್ಗಿದ್ದು ಸ್ಮೆಲ್ ಅಷ್ಟು ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಮೊಟ್ಟೆ ಹಾಕಿದ ಮೇಲೆ ಒಂದೇ ದಿನದಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ನೋಡಿ ರೈಸ್ ಒಳ್ಳೆ ಬಿಸಿ ಬಿಸಿಯಾಗಿ ಒಳ್ಳೆ ಸ್ಟೇನ್ ಆಗಿದೆ. ಇದು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಕೂಲ್ ಆಗಲಿಕ್ಕೆ ಇಡಬೇಕು, ನಂತರ ಮಾತ್ರ ಅದು ಗೀ ರೈಸಿಗೆ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡಿ ನಾನು ಗೀ ರೈಸ್ ಮಾಡಲಿಕ್ಕೆ ದೊಡ್ಡ ಪಾತ್ರೆಯನ್ನು ಇಟ್ಟಿದ್ದೇನೆ. ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೀವು ಜಾಸ್ತಿ ತುಪ್ಪ ಕೂಡ ಹಾಕ್ಬೋದು, ಒಳ್ಳೆಯ ತುಪ್ಪ ಆಗಿ ಗೀ ರೈಸ್ ತುಂಬ ಒಳ್ಳೆಯಾಗಿ ಬರುತ್ತೆ. ಮತ್ತು ತುಪ್ಪ ಒಳ್ಳೆ ಬಿಸಿ ಆದಮೇಲೆ ಇಲ್ಲಿ ನಾನು 4 ದೊಡ್ಡ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೀವು ಜಾಸ್ತಿ ಕೂಡ ಹಾಕ್ಬೋದು, ಯಾಕೆಂದರೆ ಈ ಈರುಳ್ಳಿ ಫ್ರೈ ಆದಮೇಲೆ ಒಂಥರ ಸ್ವೀಟ್ ಟೇಸ್ಟ್ ಕೊಡುತ್ತೆ, ಗೀ ರೈಸಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ 5-6 ಈರುಳ್ಳಿ ಕೂಡ ಹಾಕ್ಬೋದು. ನಾನಿಲ್ಲಿ ದೊಡ್ಡದು 4 ಈರುಳ್ಳಿ ಹಾಕಿದ್ದೇನೆ. ಇದು ಒಳ್ಳೆ ಬ್ರೌನ್ ಆಗಬೇಕು. ಬ್ರೌನ್ ಆಗುವ ತನಕ ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ಫ್ರೈ ಆಗಲಿಕ್ಕೆ, ಅಂದರೆ ಬ್ರೌನ್ ಕಲರ್ ಗೋಲ್ಡನ್ ಕಲರಿಗೆ ಬರಲಿಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗನೆ ಇದು ಗೋಲ್ಡನ್ ಕಲರಿಗೆ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೂ ಸಾಕು. ಫ್ರೈ ಆದಮೇಲೆ ಒಂಥರ ಸ್ವೀಟ್ ಟೇಸ್ಟ್ ಕೊಡುತ್ತೆ ಇದು. ಗೀ ರೈಸಿಗೆ ಅಂತೂ ಈ ಫ್ರೈಡ್ ಆನಿಯನ್ ಉಂಟಲ್ಲ, ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ನಾನು ಈಗ ರೇಸಿನ್ಸ್ ಅನ್ನು ಹಾಕ್ತಾ ಇದ್ದೇನೆ, ಒಣ ದ್ರಾಕ್ಷೆ. ನೋಡಿ, ಇದು ಲಾಸ್ಟ್ಗೆ ಈರುಳ್ಳಿ ಫ್ರೈ ಆದಮೇಲೆ ಹಾಕಿದರೆ ಸಾಕು, ಅಂದರೆ ಬೇಗನೆ ಅದು ಇದು ತುಪ್ಪದಲ್ಲಿ ಉಬ್ಬಿ ಬರುತ್ತೆ. ನೋಡಿ, ಒಣ ದ್ರಾಕ್ಷೆ ಹಾಕಿ 1-2 ನಿಮಿಷದಲ್ಲಿ ಅದು ಉಬ್ಬಿ ಬರ್ತದೆ, ಅಂದರೆ ಈ ತುಪ್ಪದಲ್ಲಿ ಫ್ರೈ ಆಗ್ತದಲ್ಲ, ಆಗ ಲಾಸ್ಟಿಗೆ ಹಾಕಿದರೆ ಆಯಿತು. ಅಂದರೆ ಈರುಳ್ಳಿ ಒಳ್ಳೆ ಬ್ರೌನ್ ಆದಮೇಲೆ ಈ ಒಣ ದ್ರಾಕ್ಷಿಯನ್ನು ಹಾಕಬೇಕು. ಆಗ ನೋಡಿ, 1 ನಿಮಿಷದಲ್ಲಿ ಇದು ಒಳ್ಳೆ ಉಬ್ಬುತ್ತದೆ. ನೋಡಿ, ಒಳ್ಳೆ ಬ್ರೌನ್ ಆಗಿದೆ. ಇದಕ್ಕೆ ಈಗ ರೈಸನ್ನು ಹಾಕುವ. ರೈಸ್ ತುಂಬ ಇದು ಆದರೆ ಒಳ್ಳೆಯದು, ಅಂದರೆ ಬಿಸಿ ಬಿಸಿ ಇರುವಾಗ ಹಾಕುವುದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಒಳ್ಳೆಯದು. ನೋಡಿ, ಇದು ಹಾಕಿದ ಮೇಲೆ ರೈಸ್ ಈ ರೀತಿ ಮಾಡಬೇಕು. ಇಲ್ಲದಿದ್ದರೆ ಚಮಚದಲ್ಲಿ ಮಿಕ್ಸ್ ಮಾಡಿದರೆ ಇದು ಹುಡಿ ಆಗ್ತದೆ. ಸ್ವಲ್ಪ ಬಿಸಿ ಕೂಡ ಉಂಟಲ್ಲ. ನೋಡಿ, ಮೇಲ್ಗಡೆ ಬರ್ತಾ ಉಂಟದು. ಈ ರೀತಿ ಮಿಕ್ಸ್ ಮಾಡಬೇಕು. ಇಲ್ಲದಿದ್ದರೆ ಜಾಗ್ರತೆಯಿಂದ ಸ್ವಲ್ಪ ನೋಡಿ ಈ ರೀತಿ ಮೆಲಾನೆ. ಮತ್ತು ಈ ಗೀ ರೈಸ್ ಮಿಕ್ಸ್ ಮಾಡುವಾಗಲೇ ಒಳ್ಳೆ ಪರಿಮಳ ಬರ್ತಾ ಉಂಟು, ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಇದು ಚಿಕನ್ ಕಬಾಬ್ ಜೊತೆ ಒಳ್ಳೆ ಕಾಂಬಿನೇಷನ್, ಇದಕ್ಕೆ ಬೇರೆ ಏನೂ ಬೇಡ. ಮತ್ತು ಬೇಕಾದರೆ ರಾಯ್ತ ಕೂಡ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಇಮಿಡಿಯೇಟ್ಲಿ ಆಗ್ತದೆ ಇದು. ಅಷ್ಟು ಟೈಮ್ ತಗೊಳ್ಳಿಲ್ಲ ಈ ಗೀ ರೈಸ್ ಮಾಡಲಿಕ್ಕೆ. ಮತ್ತು ಬೇಕಾದರೆ ನಿಮಗೆ ಜಾಸ್ತಿ ತುಪ್ಪನೂ ಹಾಕ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ. ನೋಡಿ, ಬಿಸಿ ಬಿಸಿ ಇದು ಚಿಕನ್ ಕಬಾಬ್ ಜೊತೆ ಸೂಪರ್ ಆಗುತ್ತೆ. ಮತ್ತು ಮದುವೆ ಫಂಕ್ಷನಲ್ಲಿ ಎಲ್ಲ ಈ ರೀತಿನೇ ಮಾಡ್ತಾರೆ ಗೀ ರೈಸ್. ನೋಡಿ, ಗೀ ರೈಸ್ ರೆಡಿ ಆಯಿತು. ಈಗ ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು, ಅದನ್ನು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಚಿಕನ್ ಹಾಕುವ ಮೊದಲು ಇದನ್ನು ಪ್ರೀಹೀಟ್ ಮಾಡಬೇಕು. 1-2 ನಿಮಿಷ ಪ್ರೀಹೀಟ್ ಮಾಡಿದರೆ ಒಳ್ಳೆಯದು. ನಾನು 2 ನಿಮಿಷ ಪ್ರೀಹೀಟ್ ಮಾಡ್ತಾ ಇದ್ದೇನೆ. ಈಗ ಅಂದರೆ ಬಿಸಿ ಇರೋದ್ರಿಂದ ಇದರ ಮಸಾಲ ಉಂಟಲ್ಲ ಚಿಕನ್ ಇದ್ದು, ಅದು ಹೊರಗಡೆ ಬರುವುದಿಲ್ಲ, ಅಲ್ಲೇ ನಿಂತ್ಕೊಳ್ತೆ. ನೋಡಿ, ಒಂದೊಂದಾಗಿ ಚಿಕನ್ ಹಾಕ್ತಾ ಹೋಗ್ತೇನೆ. ಈ ರೀತಿ ಸಪ್ರೇಟ್ ಆಗಿ ಇಡಬೇಕು ಚಿಕನ್ ಅನ್ನು. ನೋಡಿ, ಈ ರೀತಿ
ಈಗ ಇದನ್ನು ಫ್ರೈ ಮಾಡುವ ಚಿಕನ್. ಇಲ್ಲಿ ನಾನು 10 ಮಿನಿಟ್ಸ್ ಇಡ್ತಾ ಇರ್ತೇನೆ. 10 ಮಿನಿಟ್ಸ್ ಬೇಕು ಇದು ಕುಕ್ ಆಗಲಿಕ್ಕೆ. ನೋಡಿ, ಸ್ವಲ್ಪ ಟರ್ನ್ ಮಾಡುವ ಇದನ್ನು. ನೋಡಿ ಯಾವ ರೀತಿ ಬಂದಿದೆ ಇದು. ಎಣ್ಣೆ ಇಲ್ಲ, ಏನೂ ಇಲ್ಲ. ಚಿಕನ್ ಇದ್ದು ಕೂಡ ಎಣ್ಣೆ ಉಂಟಲ್ಲ, ಇದು ಆಯಿಲ್ ಅದೆಲ್ಲ ಬಿಟ್ಟು ಕೊಟ್ಟಿದೆ. ಅಂದ್ರೆ ಇದು ನೆಟ್ ಉಂಟಲ್ಲ ಬಾಸ್ಕೆಟ್ಗೆ, ಹಾಗೆಲ್ಲ ಹೊರಗೆ ಬರುತ್ತೆ ಅದು ಆಯಿಲ್, ಎಕ್ಸ್ಟ್ರಾ ಆಯಿಲ್. ನೋಡಿ, ಮಸಾಲ ಮಾಡುವಾಗ ಕೂಡ ನಾನು ಎಣ್ಣೆ ಏನು ಹಾಕಿಲ್ಲ. ನೋಡಿ ಯಾವ ರೀತಿ ಬಂದಿದೆ, ಜ್ಯೂಸಿಯಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡಿದ್ರೆ. ಒಂದೊಂದಾಗೆ ಟರ್ನ್ ಮಾಡುವ ಇದನ್ನು. ಅಂದ್ರೆ ಎರಡು ಕಡೆ ಕೂಡ ಸರಿಯಾಗಿ ಕುಕ್ ಆಗುತ್ತೆ, ಆದ್ರೂ ನೋಡ್ಲಿಕ್ಕೆ ಕೂಡ ಚಂದ ಕಾಣುತ್ತೆ ಈ ರೀತಿ. ಸೂಪರ್ ಆಗುತ್ತೆ. ಸೂಪರ್ ಆಗಿ ಬಂದಿದೆ. ಮತ್ತೆ ಯಾರಿಗೆಲ್ಲ ಆಯಿಲಿ ಫುಡ್ ತಿನ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ ಬೆಸ್ಟ್ ಅಂತ ಹೇಳ್ಬೋದು ಈ ಏರ್ ಫ್ರೈಯರ್. ಮತ್ತು ನಿಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಹಾಕಿಟ್ರೆ ಆಯಿತು, ಅದು ಕುಕ್ ಆಗುತ್ತೆ ಅದರಷ್ಟಕ್ಕೆ. ಮತ್ತು ಚಿಕನಿದ್ದು ಎಕ್ಸಸ್ ಆಯಿಲೆಲ್ಲ ಅದು ನೆಟ್ಟಿಂದ ನೋಡಿ ಕೆಳಗಡೆ ಹೋಗುತ್ತೆ. ಹಾಗೆ ನಾನು ಏನು ಎಣ್ಣೆ ಹಾಕಲಿಲ್ಲ ಇದಕ್ಕೆ. ನೋಡಿ, ಇದು ಆದಮೇಲೆ ಚಿಕನ್ ಫ್ರೈ ಆದಮೇಲೆ ಡೀಪ್ ಆಗುತ್ತೆ. ನೋಡಿ, ಚಿಕನ್ ಸೂಪರ್ ಆಗಿ ಬಂದಿದೆ. ಇದನ್ನು ಪ್ಲೇಟಿಂಗ್ ಮಾಡುವ. ನೋಡಿದ್ರಿ ಎಷ್ಟು ಫಾಸ್ಟಾಗಿ ಚಿಕನ್ ಕಬಾಬ್ ರೆಡಿ ಆಯಿತು. ಏನು ಎಣ್ಣೆ ಹತ್ರ ಅಂದರೆ ಡೀಪ್ ಫ್ರೈ ಮಾಡಬೇಕಂತ ಇಲ್ಲ. ಕೆಲವೊಮ್ಮೆ ಜಾಸ್ತಿ ಎಣ್ಣೆ ಎಲ್ಲ ಹಾಕಿದರೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ರೀತಿ ಏರ್ ಫ್ರೈಯರ್ ಯೂಸ್ ಮಾಡಿ ನೋಡಿ ಚಿಕನ್ ಕಬಾಬನ್ನು ರೆಡಿ ಮಾಡ್ಬೋದು. ಇದು ನೋಡಿ 15 ಮಿನಿಟ್ಸ್ ಒಳಗೆ ಅಲ್ಲಿ ಗೀ ರೈಸ್ ಆಗುವಾಗ ಇಲ್ಲಿ ಚಿಕನ್ ಕಬಾಬ್ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಮತ್ತು ಯಮ್ಮಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಕೂಡ ಮಾಡಿ ತಿನ್ನಿ. ನಾನು ನನ್ನ ಲಂಚನ್ನು ಎಂಜಾಯ್ ಮಾಡ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.